ಹಲೋ ಫ್ರೆಂಡ್ಸ್, ಇವತ್ತಿನ ಪ್ರಾಬ್ಲಮ್ ಅನ್ನು ನೋಡುವ. A three-phase delta star transformer with rating 100 kVA, 11 kV per 400 volts has its primary and secondary leakage reactance as 12 ohms per phase and 0.05 ohms per phase respectively. Calculate the PU reactance of transformer. ಟ್ರಾನ್ಸ್ಫಾರ್ಮರ್ನ PU ರಿಯಾಕ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಲು ಎರಡು ವಿಧಾನಗಳಿವೆ. ಒಂದು ವಿತ್ ರೆಸ್ಪೆಕ್ಟ್ ಟು ಪ್ರೈಮರಿ, ಇನ್ನೊಂದು ವಿತ್ ರೆಸ್ಪೆಕ್ಟ್ ಟು ಸೆಕೆಂಡರಿ ತೆಗೆದುಕೊಂಡರೆ. ಎರಡು ವಿಧಾನದಿಂದವೂ ಬರುವ PU ರಿಯಾಕ್ಟೆನ್ಸ್ ಒಂದೇ ಆಗಿರುತ್ತದೆ. ಇದು ಪ್ರೈಮರಿ ಇಂಪೆಡೆನ್ಸ್ ಹಾಗೂ ಇದು ಸೆಕೆಂಡರಿ ಇಂಪೆಡೆನ್ಸ್. ಇದು ಎರಡು ಬೇರೆ ಬೇರೆ ಸರ್ಕ್ಯೂಟ್ನಲ್ಲಿ ಇರುವ ಕಾರಣ ಸಿಂಪ್ಲಿಫಿಕೇಶನ್ಗಾಗಿ ಒಂದೇ ಸರ್ಕ್ಯೂಟ್ನಲ್ಲಿ ಬರೆಯುತ್ತೇವೆ. ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು ಪ್ರೈಮರಿ ಬರೆದಾಗ ಇದು ಪ್ರೈಮರಿ ರೆಸಿಸ್ಟೆನ್ಸ್ R1, ಇದು X1 ಅಂಡ್ X2 ಸೆಕೆಂಡರಿ ರಿಯಾಕ್ಟೆನ್ಸ್, R2 ಸೆಕೆಂಡರಿ ರೆಸಿಸ್ಟೆನ್ಸ್. ಇದನ್ನು ಒಂದೇ ಸರ್ಕ್ಯೂಟ್ನಲ್ಲಿ ಬರೆದಾಗ X2 ಮತ್ತು R2 ಅನ್ನು ಪ್ರೈಮರಿ ಸರ್ಕ್ಯೂಟ್ನಲ್ಲಿ ಬರೆಯುತ್ತೇವೆ. ಪ್ರೈಮರಿ ಸರ್ಕ್ಯೂಟ್ನಲ್ಲಿ ಬರೆದಾಗ ಅದರ ವ್ಯಾಲ್ಯೂ X2' ಮತ್ತು R2'. ಇಂಪೆಡೆನ್ಸ್ ಇರಲಿ ಅಥವಾ ವೋಲ್ಟೇಜ್ ಕರೆಂಟ್ ಇರಲಿ, ಪ್ರೈಮರಿ ಮತ್ತು ಸೆಕೆಂಡರಿ ಟರ್ನ್ಸ್ ರೇಷಿಯೋಗೆ ರಿಲೇಟ್ ಆಗಿರುತ್ತದೆ. ಅದರಿಂದಾಗಿ X2' is equal to X2 divided by K². K ಅಂದರೆ ಟ್ರಾನ್ಸ್ಫಾರ್ಮರ್ ಟರ್ನ್ಸ್ ರೇಷಿಯೋ. ರೆಸಿಸ್ಟೆನ್ಸ್ R2' ನ ವ್ಯಾಲ್ಯೂ ಕೂಡ ಇದೇ ರೀತಿ ಇರುತ್ತದೆ. ಈಗ ವಿತ್ ರೆಸ್ಪೆಕ್ಟ್ ಟು ಪ್ರೈಮರಿ PU ವ್ಯಾಲ್ಯೂ ಅನ್ನು ಕಂಡುಹಿಡಿಯುವ. ಪ್ರೈಮರಿ ರೇಟಿಂಗ್ಸ್ ಅನ್ನು ಬೇಸ್ ವ್ಯಾಲ್ಯೂ ಆಗಿ ತೆಗೆದುಕೊಳ್ಳಬೇಕು. ಬೇಸ್ ಕಿಲೋವೋಲ್ಟ್, KV ಬೇಸ್ 11 ಕಿಲೋವೋಲ್ಟ್, ಬೇಸ್ ಕಿಲೋವೋಲ್ಟ್ ಆಂಪಿಯರ್ ದಟ್ ಇಸ್ KV ಬೇಸ್ is equal to 100 kVA ಮತ್ತು ಬೇಸ್ ಇಂಪೆಡೆನ್ಸ್ ಪರ್ ಫೇಸ್ ಇದು ಬೇಸಿಕ್ ಫಾರ್ಮುಲಾದಿಂದ ತೆಗೆದುಕೊಂಡಿರುವುದು. P is equal to V² divided by Z. ಇದರಿಂದ Z is equal to V² divided by P. ಇಲ್ಲಿ V ಕಿಲೋವೋಲ್ಟ್ಸ್ ನಲ್ಲಿ ಇದೆ ಮತ್ತು P MVA ನಲ್ಲಿ ಇದೆ. ಹಾಗಾಗಿ KVB² divided by MVAB which is equal to 11² divided by ಇಲ್ಲಿ 100 KVA ನಲ್ಲಿ ಇದೆ, MVA ಗೆ ಕನ್ವರ್ಟ್ ಮಾಡಿದಾಗ 100 by 1000 is equal to 1210 ohms. Transformer line voltage ratio K is equal to V2 by V1. ಇಲ್ಲಿ V2 400 volts ಮತ್ತು V1 11,000 volts. ಡಿವೈಡ್ ಮಾಡಿದಲ್ಲಿ 0.0364 ಬರುತ್ತದೆ. ಟೋಟಲ್ ಲೀಕೇಜ್ ರಿಯಾಕ್ಟೆನ್ಸ್ ರೆಫರ್ ಟು ಪ್ರೈಮರಿ that is X01 is equal to X1 plus X2'. X2' ಅಂದರೆ X2 by K² ವಿತ್ ರೆಸ್ಪೆಕ್ಟ್ ಟು ಪ್ರೈಮರಿ ಬರೆದಾಗ. X1 ನ ವ್ಯಾಲ್ಯೂ ಕ್ವಶನ್ ನಲ್ಲಿ ಇದೆ. ಪ್ರೈಮರಿ ಲೀಕೇಜ್ ರಿಯಾಕ್ಟೆನ್ಸ್ 12 ohms ಪರ್ ಫೇಸ್ ಮತ್ತು X2 ನ ವ್ಯಾಲ್ಯೂ 0.05 ohms ಪರ್ ಫೇಸ್. ಸಬ್ಸ್ಟಿಟ್ಯೂಟ್ ಮಾಡಿದಾಗ 49.737 ohms ಪರ್ ಫೇಸ್ ಬರುತ್ತದೆ. ನೆಕ್ಸ್ಟ್ PU reactance per phase XPU is equal to total leakage reactance in ohms divided by base impedance in ohms. ಅಂದರೆ X01 divided by ZB. X01 ನ ವ್ಯಾಲ್ಯೂ 49.737 ohms ಮತ್ತು Z base ನ ವ್ಯಾಲ್ಯೂ ಇಲ್ಲಿ ನೋಡಬಹುದು 1210 ohms. ಸಬ್ಸ್ಟಿಟ್ಯೂಟ್ ಮಾಡಿದಾಗ 0.0411 PU ಬರುತ್ತದೆ. ಈಗ ಕೇಸ್ 2 ತೆಗೆದುಕೊಳ್ಳುವ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡರಿ. ಇಲ್ಲಿ ಸೆಕೆಂಡರಿ ರೇಟಿಂಗ್ಸ್ ಅಂದರೆ ಲೋ ವೋಲ್ಟೇಜ್ ವೈಂಡಿಂಗ್ಸ್ ನ ರೇಟಿಂಗ್ಸ್ ಅನ್ನ ಬೇಸ್ ವ್ಯಾಲ್ಯೂ ಆಗಿ ತೆಗೆದುಕೊಳ್ಳುತ್ತೇವೆ. ಬೇಸ್ ಕಿಲೋವೋಲ್ಟ್ KV ಬೇಸ್ is equal to 400 ವೋಲ್ಟ್ಸ್ ನಲ್ಲಿ ಇದೆ, ಕಿಲೋವೋಲ್ಟ್ಸ್ ಗೆ ಕನ್ವರ್ಟ್ ಮಾಡಿದಾಗ ಡಿವೈಡೆಡ್ ಬೈ 1000 ಹಾಗಾಗಿ 0.4 ಕಿಲೋವೋಲ್ಟ್ಸ್. ನೆಕ್ಸ್ಟ್ ಬೇಸ್ ಕಿಲೋವೋಲ್ಟ್ ಆಂಪಿಯರ್ KV ಬೇಸ್ 100 kVA. ಬೇಸ್ ಇಂಪೆಡೆನ್ಸ್ ಪರ್ ಫೇಸ್ ZB is equal to KVB² divided by MVAB.
KVB ಸ್ಕ್ವೇರ್ ಅಂದರೆ 0.4 ಹೋಲ್ ಸ್ಕ್ವೇರ್ ಮತ್ತು 100 KVA ನಲ್ಲಿ ಇದೆ, ಸೊ ಡಿವೈಡೆಡ್ ಬೈ 1000. ಸೊ ಇದರ ರಿಸಲ್ಟ್ 1.6 ohms. ಟ್ರಾನ್ಸ್ಫಾರ್ಮರ್ ಲೈನ್ ವೋಲ್ಟೇಜ್ ರೇಷಿಯೋ K is equal to V2 by V1 obviously ಸೇಮ್ ಆಗಿರುತ್ತದೆ, that is 0.0364. ಟೋಟಲ್ ಲೀಕೇಜ್ ರಿಯಾಕ್ಟೆನ್ಸ್ ರೆಫರ್ ಟು ಸೆಕೆಂಡರಿ, ಇದು ಪ್ರೈಮರಿ ರಿಯಾಕ್ಟೆನ್ಸ್ ಮತ್ತು ಇದು ಸೆಕೆಂಡರಿ ರಿಯಾಕ್ಟೆನ್ಸ್ ಸಪರೇಟ್ ಸರ್ಕ್ಯೂಟ್ ನಲ್ಲಿ. ಇದು X1 ಸೆಕೆಂಡರಿ ರಿಯಾಕ್ಟೆನ್ಸ್ X2. ಈಗ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡರಿ ಬರೆಯುವ ಕಾರಣದಿಂದಾಗಿ X1 ಅನ್ನು ಸೆಕೆಂಡರಿ ಸರ್ಕ್ಯೂಟ್ ನಲ್ಲಿ ಬರೆಯಬೇಕು. X1 ಅನ್ನು ಸೆಕೆಂಡರಿ ಸರ್ಕ್ಯೂಟ್ ನಲ್ಲಿ ಬರೆದಾಗ X1 ಡ್ಯಾಶ್ ಆಗುತ್ತದೆ. X1 ಡ್ಯಾಶ್ ಇಸ್ ಈಕ್ವಲ್ ಟು K ಸ್ಕ್ವೇರ್ ಇಂಟು X1. ಹಾಗಾಗಿ ಲೀಕೇಜ್ ರಿಯಾಕ್ಟೆನ್ಸ್ ರೆಫರ್ ಟು ಸೆಕೆಂಡರಿ X02 ಇಸ್ ಈಕ್ವಲ್ ಟು X2 ಪ್ಲಸ್ X1 ಡ್ಯಾಶ್. X1 ಡ್ಯಾಶ್ ನ ವ್ಯಾಲ್ಯೂ K ಸ್ಕ್ವೇರ್ ಇಂಟು X1 ಪ್ಲಸ್ X2. ಸಬ್ಸ್ಟಿಟ್ಯೂಟ್ ಮಾಡಿದಾಗ 0.0364 ಹೋಲ್ ಸ್ಕ್ವೇರ್ ಇಂಟು X1 ನ ವ್ಯಾಲ್ಯೂ 12 ಪ್ಲಸ್ X2 ನ ವ್ಯಾಲ್ಯೂ 0.05. ಆಡ್ ಮಾಡಿದಾಗ 0.0659 ಓಮ್ಸ್ ಪರ್ ಫೇಸ್ ಸಿಗುತ್ತದೆ. PU ರಿಯಾಕ್ಟೆನ್ಸ್ ಪರ್ ಫೇಸ್ XPU is equal to ಟೋಟಲ್ ಲೀಕೇಜ್ ರಿಯಾಕ್ಟೆನ್ಸ್ X02 ಡಿವೈಡೆಡ್ ಬೈ ಬೇಸ್ ಇಂಪೆಡೆನ್ಸ್ ZB. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ 0.0659 ಡಿವೈಡೆಡ್ ಬೈ 1.6 which is equal to 0.0411 PU. With respect to primary, PU reactance per phase 0.0411 PU ಇತ್ತು. ಹಾಗೆ PU reactance per phase with respect to secondary 0.0411 PU. ಹಾಗಾಗಿ ನಾವು ಹೇಳಬಹುದು PU reactance per phase with respect to primary ಆಗಿರಲಿ secondary ಆಗಿರಲಿ ಎರಡೂ ಸಹ ಒಂದೇನೆ. Thank you for watching.